ಫ್ರೆಂಡ್ಸ್ ನಮಸ್ಕಾರ. ಬೆಳಗ್ಗೆ ನಮ್ಮಲ್ಲಿ ಒಂದು ಗಾಡಿ ಬಂದಿದೆ ಸರ್. ರಿವರ್ಸ್ ಗೇರ್ ಹಾಕಿದ್ರೆ ಸ್ನೈಸ್ ಬರುತ್ತೆ ಅಂತ. ಅದು ಗಾಡಿ ಯಾವ್ದಂತ ನೋಡಿದ್ರೆ AGS ಅಂತೀವಿ, AMT ಗಾಡಿ, ಸೆಮಿ ಆಟೋಮೆಟಿಕ್ ಅಂತೀವಲ್ಲ ಇದು. ಸೊ ಇದೇನಾಗುತ್ತೆ ಅಂದ್ರೆ, ಸೊ ರಿವರ್ಸ್ ಗೇರ್ ಹಾಕ್ತೀವಿ ನೋಡಿ, ಗಡಕ್ ಅಂತ ಒಂದು ಸೌಂಡ್ ಒಂದು ಬರ್ತಾ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ, ಡಿ ಮೋಡಲ್ಲಿ ಹಾಕಿದವಾಗ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಮೂವ್ ಆಗ್ತಾ ಇದೆ ಗಾಡಿ, ಸ್ವಲ್ಪ ರೈಸ್ ಆಗ್ತಾ ಇದೆ. ಸೊ ಇದು ಕಸ್ಟಮರ್ಗೆ ಸರ್ ಡ್ರೈವಿಂಗ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಮೂವ್ಮೆಂಟ್ ಹೋಗ್ತಾ ಇರ್ತಾರೆ, ಸೊ ಬ್ರೇಕ್ನ ಇಟ್ಕೊಂತಾರೆ. ಇದನ್ನ ಬ್ರೇಕ್ನ ಇಟ್ಕೊಂಡೆ ಸಿಗ್ನಲ್ ಅಲ್ಲ, ನಮಗೆ ಬ್ರೇಕ್ನ ಯಾವಾಗಲೂ ಇಟ್ಕೊಂಡಿರ್ತಾರೆ. 120 ಸೆಕೆಂಡ್ ಇದ್ರೂ ಬ್ರೇಕ್ ಮೇಲೆ ಕಾಲು ಇಟ್ಕೊಂತಾರೆ. ಸೊ ಆ ಥರ ಓಡಿಸ್ಬೇಡ ಸರ್. 120 ಸೆಕೆಂಡ್ ಇದ್ರೆ ಇದು ನ್ಯೂಟ್ರಲ್ ಪೊಸಿಷನ್ಗೆ ಇಟ್ಟರೆ ಇದು ಉತ್ತಮ ಅಂತ ಹೇಳ್ತಾ ಇದ್ದೆ. ಸೊ ಮತ್ತೆ ಬ್ರೇಕ್ ಮೇಲೆನೆ ಕಾಲು ಇಟ್ಕೊಂಡಿದ್ರೆ ಅವ್ರು ಆರಾಮಾಗಿರ್ಬೋದು ಅಂತ ಇಟ್ಕೊಂತಾರೆ, AC ಹಾಕ್ಕೊಂಡು. ಸೊ ಆರಾಮಾಗಿರ್ತಾರೆ ಫೋನಲ್ಲಿ ಮಾತಾಡ್ಕೊಂಡು. ಸೊ ಈ ಥರ AMT ಗಾಡಿ, AT ಗಾಡಿ ಆಗಿರಲಿ, ಯಾವುದೇ ಇರಲಿ, ಈ ಥರ ಓಡಿಸ್ಬಾರ್ದು. ನ್ಯೂಟ್ರಲ್ ಪೊಸಿಷನಲ್ಲಿ ಇಟ್ಟರೆ ನಮಗೆ ತುಂಬ ಲೈಫು ಚೆನ್ನಾಗಿ ಬರುತ್ತೆ, ಕ್ಲಚ್ಚು. ಮತ್ತೆ ಅದೇ ಥರ ನಾನು ಹೇಳಿದೆ, ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದವಾಗ ಸರ್ ಮೋಡ್ಗೆ ಹೋಗಿ ಸರ್ ಅಂತ ಹೇಳಿದೆ. ಸೊ ಮೋಡ್ ಹೆಂಗೆ ಸರ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫಸ್ಟ್ ಗೇರ್ ಕಾಣ್ತಾ ಇದೆಯಾ, ಎಮ್ಮು, ಈ ಸೆಕೆಂಡು. ಸೊ ಇದನ್ನ ನಾವು ಮೋಡಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯೂಸ್ ಮಾಡಿದವಾಗ ಸ್ವಲ್ಪ ಮೈಲೇಜ್ ಚೆನ್ನಾಗಿ ಬರುತ್ತೆ. ಇದು ಮೋಡ್ ಅನ್ನೋದು ಯೂಸ್ ಮಾಡ್ಕೋಬೇಕು ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ. ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ಮೋಡ್ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಓಕೆನಾ? ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನಲ್ಲಿ ಟ್ರೈ ಮಾಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇದರಲ್ಲಿ ನೀವು ಕ್ಲಿಯರೇಟ್ ಮಾಡ್ಕೋಬೋದು. ಓಕೆನಾ? ಸೊ ಇವಾಗ ಈ ಗಾಡಿಯಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಕ್ಲಚ್ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸೊ ಇದು ಕ್ಲಚ್ ಡಿಸ್ಪೆಂಟಲ್ ಮಾಡಿ ನಿಮಗೆ ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ, ರಿವರ್ಸ್ ಗೇರು ಗರಕ್ ಅಂತ ಸೌಂಡ್ ಬರೋದು ಕಂಪ್ಲೇಂಟು. ಫ್ಲೈವಿಲ್ ಬೇರಿಂಗು, ಫೈಲೆಟ್ ಬೇರಿಂಗ್ ಅಂತ ಹೇಳ್ಬೋದು, ಫ್ಲೈವಿಲ್ ಬೇರಿಂಗ್ ಅಂತ ಹೇಳ್ಬೋದು, ಇನ್ಪುಟ್ ಶಾಫ್ಟ್ ಬೇರಿಂಗ್ ಅಂತ ಕೂಡ ಹೇಳ್ಬೋದು, ಅದನ್ನು ಫೈನಲ್ ಬೇರಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಅದ್ರದ್ದು ಸುಮಾರು ಹೆಸರು ಇದೆ. ಸೊ ಫ್ಲೈವಿಲ್ ಬೇರಿಂಗ್ ಜಾಮ್ ಆಗಿರೋದ್ರಿಂದ ನಮಗೆ ಇನ್ಪುಟ್ ಶಾಫ್ಟು ಜಾಮ್ ಆಗ್ತಾ ಇರೋದ್ರಿಂದ ಗೇರು ಗರಕ್ ಅಂತ ಸೌಂಡ್ ಬರ್ತಾ ಇರೋದು. ಸೊ ಕ್ಲಚ್ ಓಕೆ. ನಮಗೇನಂದರೆ ಎಕ್ಸಾಕ್ಟ್ ಕೌಂಟ್ರ್ ಮೆಷರ್ ಏನು ಸಿಕ್ಕಿದೆ ಅಂದರೆ ಬೇರಿಂಗ್ ಜಾಮ್ ಆಗಿರೋದು. ಸೊ ರಿಲೀಜರ್ ಬೇರಿಂಗ್ ಸ್ವಲ್ಪ ಟೈಟ್ ಇದೆ, ಎಲ್ಲಿ ಆ ರಿಟೈನರ್ ಕುಂತ್ಕೊಳ್ಳೋ ಜಾಗ ಸ್ವಲ್ಪ ಜಾಮ್ ಆಗಿದೆ. ಬಟ್ ನಮಗೆ ಸಿಕ್ಕಿರೋ ಕಂಪ್ಲೇಂಟ್ ಏನಪ್ಪ ಅಂದರೆ, ಫ್ಲೈವಿಲ್ದು ಬೇರಿಂಗ್ ಕುತ್ಕೊಳ್ಳೋ ಜಾಗ ನೋಡಿ, ಇನ್ಪುಟ್ ಶಾಫ್ಟ್ ಹತ್ರ ಫುಲ್ ಸ್ಟೆಪ್ ಬಂದುಬಿಟ್ಟಿದೆ. ಆ ಸ್ಟೆಪ್ಸ್ ಬಂದಿರೋದ್ರಿಂದ ನಮಗೇನಾಗುತ್ತೆ ಅಂದರೆ ಟಾಪ್ ಗೇರ್ ಶಾಫ್ಟ್ನ ಹಿಡ್ಕೊಳ್ತಾ ಇದೆ. ಸೊ ಅದರಿಂದ ನಮಗೆ ಗೇರು ಫ್ರೀಯಾಗಿ ಬೀಳ್ತಾ ಇಲ್ಲ. ಸೊ ಕ್ಲಚ್ ಎಲ್ಲವನ್ನು ಓಡ್ತಾ ಇತ್ತು. ನಮ್ಗೆ ನೋಡಿ, ಸುಮಾರು ಸಲ ನಾವು ಕ್ಲಚ್ ಪ್ರಾಬ್ಲಮಿಂದ, ರಿಲೀಜರ್ ಬೇರಿಂಗಿಂದ ನಮಗೆ ಸುಮಾರು ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಫ್ಲೈವಿಲ್ ಬೇರಿಂಗ್ಸ್ ಜಾಮ್ ಆಗೋದು ಸುಮಾರು ರೇರ್ ಕೇಸಸ್ ಆಫು. ಅಂದರೆ ಒಂದು 100%ಗೆ ಒಂದು 25 ಗಾಡಿಯಲ್ಲಿ ಈ ಥರ ಪ್ರಾಬ್ಲಮ್ಮು ಫ್ಲೈವಿಲ್ ಬೇರಿಂಗು. ನಮ್ಗೆ ನೋಡಿ, ಈ ಡ್ಯಾಂಪರ್ ಸ್ಪ್ರಿಂಗ್ ಅಂತ ಇದೆಲ್ಲ ಸ್ವಲ್ಪ ಶೇಕ್ನೆಸ್ ಇದೆ. ಸೊ ನಮಗೆ ಸಿಕ್ಕಿರೋದು ಇದರಿಂದೆಲ್ಲ ಪ್ರಾಬ್ಲಮ್ ಇಲ್ಲ, ಫ್ಲೈವಿಲ್ ಬೇರಿಂಗು ಜಾಮ್ ಆಗಿರೋದು. ಇದೇ ನೋಡಿ ಹೊಸಾದು ಬೇರಿಂಗು. ಸೊ ಇದನ್ನು ತೆಗೆದುಬಿಟ್ಟು ಫ್ಲೈವಿಲ್ ಎಲ್ಲ ಹೊಸದು ಹಾಕ್ತಾಯಿದ್ದೀವಿ. ಸೊ ಇದು ನಿಮ್ಗೆ ತೋರಿಸ್ತಾ ಇರೋದು. ಆ ಫ್ಲೈವಿಲ್ ಬೇರಿಂಗು ಜಾಮ್ ಆಗಿರೋದ್ರಿಂದ ನಮಗೆ ರಿವರ್ಸ್ ಹಾಕಿದ್ರು, ನಮಗೆ ಡಿ ಮೋಡ್ ಹಾಕಿದ್ರು. ರಿವರ್ಸಲ್ಲಿ ತುಂಬ ಜಾಸ್ತಿ ಶಬ್ದ ಬರ್ತಾ ಇರೋದು. ಗರಕ್ ಅಂತ ಒಂದು ಸೌಂಡ್ ಬರುತ್ತೆ ರಿವರ್ಸ್ ಗೇರ್ ಹಾಕಿದ್ರೆ. AMT ಯೂನಿಟ್ ಎಲ್ಲ ಚೆಕ್ ಮಾಡಿದ್ದೀವಿ, ಆಯಿಲ್ ಲೀಕೇಜ್ ಏನೋ ಇದೆಯಾ ಅಂತ. ಜಸ್ಟು ಒಂದು ವೆಟ್ ಲೈಟಾಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಒಳಗಡೆ ಎಲ್ಲ ಫುಲ್ಲು ಎಕ್ಸಾಕ್ಟಾಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಸೊ ಆಯಿಲ್ ಲೆವೆಲ್ ಆಗಿರಲಿ, ಸೊ ಎಲ್ಲ ಚೆಕ್ ಮಾಡಿ ನಮಗೆ ಇವಾಗ ಒಂದು ಬೇರಿಂಗ್ ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಬೇರಿಂಗ್ ಕುತ್ಕೊಳ್ಳೋ ಜಾಗ ಸ್ವಲ್ಪ ಪ್ಲೇ ಇದೆ. ಸೊ ಅದನ್ನು ಏನು ಮಾಡಬೇಕು, ಶಾಪ್ನ ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ಅದಕ್ಕೆ ಇನ್ನೊಂದು ಆಪ್ಷನ್ನು ಇದೆ. ಆ ಥರ ಏನೋ ಡೌಟ್ ಇದ್ದರೆ ನೀವು ಜಸ್ಟ್ ಒಂದು ಕಮೆಂಟು, ಒಂದು ಫೋನಿಂದ ಫೋನ್ ಮಾಡಿ. ಓಕೆನಾ ಫ್ರೆಂಡ್ಸ್? ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊ.